ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ಆ್ಯಸ್ ಯೂಶುವಲ್ ನಾನು 11mm ಕ್ರೋಶೆ ನೀಡಲ್ನ ತೊಗೊಂಡು ಒಂದು ಸಿಂಪಲ್ ಆಗಿ ಕ್ರೋಶೆ ಡಿಸೈನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ 6 ಎಳೆ ದಾರವನ್ನು ತೊಗೊಬೇಕು. ತುದಿಯಲ್ಲಿ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ. ಆನಂತರ ನೋಡಿ, ಬಟ್ಟೆಯ ಹಿಂಭಾಗದಲ್ಲಿ ಟೈಟಾಗಿ ಒತ್ತಿಟ್ಕೊಂಡು ಫ್ರಂಟಿಂದ ಕ್ರೋಶೆ ನೀಡಲ್ನ ಪಾಸ್ ಮಾಡಿ, ಆ ನಂತರ ನೋಡಿ ಫಸ್ಟ್ ಲಾಕ್ನ ಮಾಡ್ಕೊಬೇಕು. ಫಸ್ಟ್ ಲಾಕ್ ಎಲ್ಲಿ ಮಾಡಿಟ್ಕೊಂಡಿರ್ತೀವೋ ಅದೇ ಪಾಯಿಂಟಿಗೆ ಸೆಕೆಂಡ್ ಲಾಕ್ನೂ ಕೂಡ ಮಾಡ್ಕೊಳ್ಳಿ. ಆವಾಗ ಥ್ರೆಡ್ಡು ಬಟ್ಟೆಗೆ ಸೆಕ್ಯೂರ್ ಆಗುತ್ತೆ. ಈ ರೀತಿ ನೀವು ಬಟ್ಟೆಗೆ ಥ್ರೆಡ್ನ ಸೆಕ್ಯೂರ್ ಮಾಡ್ಕೊಬೇಕು ಫಸ್ಟ್ ಸ್ಟೆಪ್ನಲ್ಲಿ. ಆ ನಂತರ ನೋಡಿ, ಈ ರೀತಿ ನಾವು ಥ್ರೆಡ್ನ ಮೇಲ್ಭಾಗದಲ್ಲಿ ಸ್ವಲ್ಪ ಟೈಟಾಗಿ ಎಳ್ಕೊಬೇಕು. ಇದಕ್ಕೆ ನಾನೊಂದು ರೌಂಡಾಗಿರುವಂತಹ ಒಂದು ಡಿಸೈನರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಡಿಸೈನಿಗೆ. ನೋಡಿ, ಈ ರೀತಿ ಕ್ರೋಶೆ ನೀಡಲ್ನ ಸಹಾಯದಿಂದ ಥ್ರೆಡ್ಗೆ ನೀವು ಪಾಸ್ ಮಾಡ್ಕೊಬೇಕು ಈ ಬೀಡ್ಸ್ನ. ಈ ಟೈಮ್ನಲ್ಲಿ ನೀವು ಥ್ರೆಡ್ಸ್ನ ಟೈಟಾಗಿ ಎಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಜಾರೋಗೋ ಸಾಧ್ಯತೆ ಇರುತ್ತೆ ಬೀಡ್ಸಿಂದ. ಆ ನಂತರ ನೋಡಿ, ಈ ರೀತಿ ಒಂದು ಲಾಕ್ನ ಮಾಡಿಸ್ಬೇಕು. ಈ ರೀತಿ ಬೀಡ್ಸ್ ಲಾಕ್ ಮಾಡ್ಕೊಂಡು ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಒಂದು 3 ಚೈನು ಗ್ಯಾಪಷ್ಟು ಜಾಗ ಬಿಟ್ಕೊಬೇಕು. ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಂದ ಒಂದು 3 ಚೈನು ಜಾಗ ಗ್ಯಾಪ್ನ ಬಿಟ್ಕೊಂಡು ನೀವು ಈ ರೀತಿ ಇಲ್ಲಿ ತ್ರಿಬಲ್ ಕ್ರೋಶನ ಹಾಕೊಬೇಕಾಗತ್ತೆ. ನೀವು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡಿದ್ದರಿಂದ ಇಲ್ಲಿ ನಿಮಗೆ ತ್ರಿಬಲ್ ಕ್ರೋಶೆ ಡಿಸೈನು ಬರುತ್ತೆ. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶನ ಹಾಕೊಬೇಕಾಗತ್ತೆ. ಇಷ್ಟು ಆದಮೇಲೆ ಮತ್ತು ನೀವು ಒಂದು ಚೈನ್ನ ಹಾಕ್ಕೊಳ್ಳಿ ಫಸ್ಟಿಗೆ, ಆನಂತರ 2 ಚೈನು, ಆಮೇಲೆ 3 ಚೈನು. ಓಕೆನಾ? ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಸೂಜಿ ಮೇಲೆ 1 ಸರಿ ದಾರ ತಗೊಂಡು ನೀವು ಈ ತ್ರಿಬಲ್ ಕ್ರೋಶೆ ಗ್ಯಾಪ್ನಿಂದ ಪಾಸ್ ಮಾಡ್ಕೊಬೇಕಾಗತ್ತೆ. ಆನಂತರ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. ಓಕೆನಾ? ನೋಡಿ, ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡಿದ್ದೀವಿ. ಆ ನಂತರ ನಾವು ಡಬಲ್ ಕ್ರೋಶನ ಮಾಡ್ತಿದ್ದೀವಿ. ನಾನು 2 ಸರಿ ಡಬಲ್ ಕ್ರೋಶನ ಇಲ್ಲಿ ಮಾಡ್ಕೊತೀನಿ. 2 ಡಬಲ್ ಕ್ರೋಶ ಆಗಿದೆ, ಅಂದರೆ 3 ಚೈನ್ ಆದಮೇಲೆ 2 ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೀವು 3 ಚೈನ್ನ ಹಾಕ್ಕೊಬೇಕಾಗತ್ತೆ. ಮತ್ತು 3 ಚೈನ್ ಹಾಕ್ಕೊಂಡು ಆ ನಂತರ ಮತ್ತೆ ತ್ರಿಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಅಲ್ಲಿ ಬಂದು ಒಂದು ಲಾಕ್ನ ಮಾಡ್ಕೊಳ್ಳಿ ನೀವು. ಹೀಗೆ ಲಾಕ್ ಮಾಡಿದಾಗ ನಿಮಗೆ ಫ್ಲವರ್ ಪ್ಲೇಟ್ಸ್ ಥರ ಡಿಸೈನ್ ರೆಡಿ ಆಗುತ್ತೆ. ನೋಡಿ, ಫಸ್ಟ್ ಪ್ಲೇಟ್ ಬಂದ್ಬಿಟ್ಟು ಈ ರೀತಿ ಬಂದಿದೆ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ನೀವು ಮತ್ತೊಂದು ಪ್ಲೇಟ್ಸ್ಗೆ ರೆಡಿ ಮಾಡಬೇಕಾಗತ್ತೆ. ಸೂಜಿ ಮೇಲೆ 1 ಸರಿ ದಾರ ತಗೊಳ್ಳಿ, ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವ, ಅಲ್ಲಿ ನೀವು ಮತ್ತೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. ಸೂಜಿ ಮೇಲೆ 1 ಸರಿ ದಾರ ತೊಗೊಂಡಾಗ ಡಬಲ್ ಕ್ರೋಶೆ ಆಗುತ್ತೆ. ಅದೇ 2 ಸರಿ ದಾರ ತೊಗೊಂಡ್ರೆ ನೀವು ತ್ರಿಬಲ್ ಕ್ರೋಶೆ ಅಂತ ಅಂದ್ಕೊಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಸರಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಲಾಕ್ ಆದಮೇಲೆ. ಇದಿಷ್ಟು ಆದಮೇಲೆ ಮತ್ತೆ ನಾನು ಚೈನ್ಸ್ನ ಹಾಕೊತಾ ಬರ್ತೀನಿ. ಒಂದು 3 ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಲಾಕ್ ಇದೆಯಲ್ವ, ಆ ಗ್ಯಾಪಿಗೆ ಬಂದುಬಿಟ್ಟು ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಪ್ಲೇಟ್ಸ್ ಆಯಿತು. ಹಾಫ್ ಫ್ಲವರ್ ಥರ 3 ಪ್ಲೇಟ್ಸ್ ಆಗಿ ಮಾಡ್ತೀನಿ ನಾನು. ನೋಡಿ, 3 ಪ್ಲೇಟ್ಸ್ಗಳಾಗಿದೆ. ಇಷ್ಟು ಪ್ಲೇಟ್ಸ್ ಆದಮೇಲೆ ನಾನು ನೆಕ್ಸ್ಟು ಒಂದು 2 ಚೈನ್ ಗ್ಯಾಪ್ಗೆ ಬರೋ ಹಾಗೆ ನೋಡಿಕೊಂಡು ಲಾಕ್ ಮಾಡ್ಕೊತಿದ್ದೀನಿ ಬಟ್ಟೆಗೆ. ನೋಡಿ, ಆವಾಗ ನಿಮಗೆ ಒಂಥರ ಹಾಫ್ ಫ್ಲವರ್ ಥರ ಡಿಸೈನ್ ಕಾಣುತ್ತೆ. ನೋಡಿ, ಸಿಂಪಲ್ ಆಗಿದೆ ಡಿಸೈನು. ಇದೇ ರೀತಿ ನೀವು ನೆಕ್ಸ್ಟ್ ಮತ್ತೆ ಒಂದು ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋದರೆ ಡಿಸೈನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಕುಚ್ಚುಗಳನ್ನ ಕೂಡ ಈ ಡಿಸೈನ್ಗೆ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಒಂದು ಬೀಡ್ಸು ಮತ್ತು ಕೆಲವೊಂದು ಸ್ವಲ್ಪ ಡಿಸೈನ್ಸ್ನ ಬಿಟ್ಟು ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಸ್ಯಾರಿ ಫುಲ್ಲು ಇದೇ ರೀತಿ ನೀವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಕೊನೆಯಲ್ಲಿ ಬಂದುಬಿಟ್ಟು ನೀವು ನೋಡಿ 3 ಪ್ಲೇಟ್ಸಿಂದು ಫ್ಲವರ್ನ ನೀವು ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ 2 ಚೈನ್ನ ಹಾಕ್ಕೊಂಡು ಕೊನೆಯಲ್ಲಿ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಕಾಗತ್ತೆ.
ಎಸ್ ನೋಡಿ ಕಟ್ ಮಾಡಿಕೊಂಡ್ರೆ ನಿಮಗೆ ಲಾಕ್ ಸೆಕ್ಯೂರ್ ಆಗುತ್ತೆ. ಆನಂತರ ನೋಡಿ ಈ ಥ್ರೆಡ್ಸ್ನ ಹಿಂಭಾಗದಲ್ಲಿ ಒತ್ತಿ ಹಿಡಿದು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ನೋಡಿ. ಇದನ್ನು ನೀವು ಫುಲ್ ಸ್ಯಾರಿ ಹಾಕಿದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೀವು ಬೇಕಾದರೆ ಬೇರೆ ಬೀಡ್ಸ್ಗಳನ್ನು ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ವಿತೌಟ್ ಕುಚ್ಚು ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬ ಸಿಂಪಲ್ಲಾಗಿ ಒಂದೇ ಸ್ಟೆಪ್ನಲ್ಲಿ ಕಡಿಮೆ ಟೈಮ್ನಲ್ಲೇ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.